ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ಈ ವಿಡಿಯೋದಲ್ಲಿ ನಾನೊಂದು ಪ್ಲೈನ್ ಬ್ಲೌಸ್ನ ವಿತೌಟ್ ಲೈನಿಂಗ್ ಇಲ್ಲದೆ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋದಲ್ಲಿ ಕಟ್ಟಿಂಗ್ ಮಾತ್ರ ತೋರಿಸ್ತೀನಿ. ಸ್ಟಿಚಿಂಗ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮುಂಚಿತವಾಗಿ ಬರುತ್ತೆ. ನೋಡಿ, ನಾನು ಈ ಒಂದು ಬ್ಲೌಸ್ ಮೆಜರ್ಮೆಂಟ್ ಅವ್ರ ಬಾಡಿ ಮೆಜರ್ಮೆಂಟ್ ಕೊಟ್ಟರು. ಬ್ಲೌಸ್ ಲೆಂತ್ ಬೇಕಾದ್ರೆ ನನಗೆ 14 ಇಂಚಸ್ಸು, ಸ್ಲೀವ್ ಲೆಂತ್ 10.5 ಇಂಚಸ್ಸು, ಲೂಸು 5.5 ಇಂಚು, ಶೋಲ್ಡರ್ ಬೇಕು 15 ಇಂಚಸ್ಗೆ, ಮತ್ತು ಚೆಸ್ಟು 39, ವೇಸ್ಟ್ 35, ನೆಕ್ ಡೀಪ್ ಬ್ಯಾಕು ಫ್ರಂಟು, ನಾನು ಆರ್ಮೋಲು ಈ ರೀತಿ ಮೆಜರ್ಮೆಂಟ್ ಅನ್ನೋದನ್ನು ತಗೊಂಡಿದ್ದೀನಿ ನಾನು. ಸೊ ಈಗ ಇದನ್ನು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ನೀವು ಬ್ಲೌಸು ಲೆಂತ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಮಾರ್ಜಿನ್ನು ಸ್ಟ್ರೈಟ್ ಆಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಮಾರ್ಜಿನ್ ಸಮ ಇರೋದಕ್ಕೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಡ್ರಾ ಮಾಡ್ಕೊಂಡಿದ್ದಾದ್ಮೇಲೆ ನೀವು ನೆಕ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ, ಲೆಂತ್ನ. ಯಾರೆಲ್ಲ ನನ್ನ ವಿಡಿಯೋ ಫಸ್ಟ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈಗಲೇ ಒಂದು ಲೈಕ್ ಕೊಟ್ಬಿಡಿ. ಈಗ ಬ್ಲೌಸ್ ಲೆಂತ್ನ ತಗೊಳ್ಳೋಣ. ಈ ಒಂದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ನೀವೇನು ಮಾಡಬೇಕು, ಬಾಟಮಲ್ಲಿ ವೇಸ್ಟ್ಗೆ 1.5 ಇಂಚಷ್ಟು ನೀವು ಫೋಲ್ಡಿಂಗ್ ಅನ್ನೋದು ಮಾಡಬೇಕಾಗತ್ತೆ. ಸೊ 1.5 ಇಂಚು ಫಸ್ಟ್ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಇನ್ನು 1 ಇಂಚ್ನ ನೆಕ್ಸ್ಟ್ ಫೋಲ್ಡಿಂಗ್ ಮಾಡಿ ನೀವು ಎಮ್ಮಿಂಗ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ಹಾಗಾಗಿ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ನಾನು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋತೀನಿ. ಈ ರೀತಿಯಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಏನು ಮಾಡಬೇಕಪ್ಪ ಅಂದರೆ ಬ್ಲೌಸ್ ಲೆಂತ್ ತಗೋಬೇಕು. ನಾನು ಆಲ್ರೆಡಿ ಇಲ್ಲಿ ಫೋಲ್ಡಿಂಗ್ ತಗೊಂಡಿದ್ದೀನಲ್ಲ, ಸೊ ಇದು ಒಂದು ಶೋಲ್ಡರ್ ಅಟ್ಯಾಚಿಗೆ 1/2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ನಿಮ್ಮ ಬ್ಲೌಸ್ ಲೆಂತ್ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ನಾನಿಲ್ಲಿ 14 ಇಂಚ್ ನಂಗೆ ಲೆಂತ್ ಬೇಕು. 1/2 ಇಂಚ್ ಎಕ್ಸ್ಟ್ರಾ ಸೇರಿಸಿ 14.5 ಇಂಚಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡು ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿಕೊಂಡೆ ಈ ರೀತಿಯಾಗಿ. ಈಗ ನೀವು ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ಳಿ. ಯೂಶಲಿ ನೆಕ್ ವಿಡ್ತ್ಗೆ 2.5 ಇಂಚು ಕರೆಕ್ಟಾಗಿ ಬರುತ್ತೆ. 2.5 ಇಂಚಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ. ಮತ್ತೆ ನನಗಿಲ್ಲಿ ಶೋಲ್ಡರ್ ಬೇಕಾಗಿರೋದು 3.25 ಇಂಚಷ್ಟು ಶೋಲ್ಡರ್ ಅನ್ನೋದು ತಗೋತೀನಿ ನಾನು. ನಿಮ್ಮ ಬ್ಲೌಸಲ್ಲಿ ಎಷ್ಟು ಇದೆಯೋ ಅಷ್ಟು ನೀವು ತಗೊಳ್ಳಿ. ಈಗ ನಾನು ಆರ್ಮೋಲ್ ಡೌನಿಂಗು 6 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದು ಅಷ್ಟೇ, ಎಲ್ಲ ಬ್ಲೌಸ್ಗೂ 6 ಇಂಚಸ್ಸು ಮ್ಯಾಚ್ ಆಗಲ್ಲ. ಸೊ ಹಾಗಾಗಿ ನಿಮ್ಮ ಬ್ಲೌಸ್ ಮೆಷರ್ಮೆಂಟ್ ಯಾವ ಥರ ಇದೆಯೋ ಆ ರೀತಿಯಾಗಿ ನೀವು ತಗೊಳ್ಳಿ. 6 ಇಂಚಸ್ ಆದಮೇಲೆ ನೋಡಿ, ಇಲ್ಲಿ 2.5 ಇಂಚಸ್ಸು, ಅಲ್ಲಿ 3.25 ಇಂಚ್ ತೊಗೊತೀವಲ್ಲ, ಆ ಎರಡನ್ನೂ ಸೇರಿಸಿ ನಮಗೆ 5.25 ಬರುತ್ತೆ. 5.25 ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ಈ ರೀತಿ ಬಾಕ್ಸ್ ಥರ ಟೈಪಿಂಗ್ ಒಂದು ಬಾಕ್ಸ್ ಥರ ಒಂದು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡ್ಮೇಲೆ ಈಗ ನಾನು ವೇಸ್ಟ್ ಮೆಜರ್ಮೆಂಟ್ನ ತಗೋತೀನಿ. ವೇಸ್ಟ್ ಮೆಜರ್ಮೆಂಟ್ ಬೇಕಾಗಿರೋದು ನನಗೆ 35 ಇಂಚಸ್ಸು. 35 ಇಂಚಸ್ಗೆ ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಈ ಥರ ಟೇಪ್ನ 4 ಫೋಲ್ಡ್ ಮಾಡ್ಕೊಳ್ಳಿ. ನಿಮಗೆ ಕರೆಕ್ಟಾಗಿ ಈ ಒಂದು ಮೆಷರ್ಮೆಂಟ್ ಅನ್ನೋದು ಬರುತ್ತೆ. ನೋಡಿ, 7.25 ಬರುತ್ತೆ ನನಗೆ. 7.25ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ. 1 ಇಂಚು ಡಾಟ್ಗೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅದೇ ರೀತಿಯಾಗಿ ನನಗೆ ಚೆಸ್ಟ್ ಮೆಜರ್ಮೆಂಟ್ ಬೇಕಾಗಿರೋದು 39 ಇಂಚಸ್ಸು. ಅದು ಅಷ್ಟೇ, ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ಸೊ ನೀವು ಟೇಪ್ನ ನೋಡಿ ಈ ರೀತಿ 4 ಫೋಲ್ಡ್ ಮಾಡಿಕೊಂಡು ಮೆಜರ್ಮೆಂಟ್ ಅನ್ನೋದು ತಗೊಳ್ಳಿ. 4 ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. 9.25 ಬರುತ್ತೆ. ಸೊ 9.25ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ. ಈ ರೀತಿಯಾಗಿ 9.25 1.5 ಇಂಚು ಮಾರ್ಜಿನ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಒಂದು ಚೆಸ್ಟ್ ಪಾಯಿಂಟು ಮತ್ತು ವೇಸ್ಟ್ ಪಾಯಿಂಟ್ನ ಸ್ಟ್ರೈಟ್ ಲೈನ್ನ ಒಂದು ಡ್ರಾ ಮಾಡ್ಕೊಳ್ಳಿ ಈ ರೀತಿಯಾಗಿ. ಇಷ್ಟಾದಮೇಲೆ ನಾನು ಒಂದು ಆರ್ಮೋಲ್ ಶೇಪ್ ತೆಗಿಯೋಕ್ಕೆ, ರೌಂಡ್ ಶೇಪ್ ತೆಗಿಯೋಕ್ಕೆ ಈ ಒಂದು ಕಾರ್ನರಲ್ಲಿ ಸ್ಟ್ರೈಟ್ ಲೈನ್ ಒಂದು ಡ್ರಾ ಮಾಡ್ಕೋತೀನಿ. ಇಷ್ಟು ಡ್ರಾ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾನಿಲ್ಲಿ 1.5 ಇಂಚಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ. ಇಷ್ಟು ಮಾಡ್ಕೊಂಡು ಇಲ್ಲಿ ನೋಡಿ 6 ಇಂಚಸ್ ಇದೆಯಲ್ಲ, ಇದರಲ್ಲಿ ಮಿಡ್ಲಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ 3 ಇಂಚಸ್ಗೆ. ಈಗ ಕರ್ವ್ ಸ್ಕೇಲ್ ತಗೊಂಡು
ಆರ್ಮೋಲ್ ಶೇಪ್ ಅನ್ನೋದನ್ನು ಡ್ರಾ ಮಾಡ್ತೀನಿ. ಎಸ್ಪೆಷಲಿ ಬಿಗಿನರ್ಸ್ಗೆ ಈ ಒಂದು ಕರ್ವ್ ಸ್ಕೇಲು ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ನೀಟಾಗಿ ಶೇಪ್ ಅನ್ನೋದು ಬರುತ್ತೆ. ಇಷ್ಟಾದಮೇಲೆ ನಾನು ಡೀಪ್ನ ಮಾರ್ಕ್ ಮಾಡ್ಕೋತೀನಿ. ನಾನಿಲ್ಲಿ ಡೀಪ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ 9 ಇಂಚಸ್ಸು. ಸೊ ನೀವು ಎಷ್ಟು ಡೀಪ್ ಬೇಕೋ ನಿಮ್ಮ ಬ್ಲೌಸ್ ಮೆಜರ್ಮೆಂಟ್ಗೆ ಅಷ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 2.5 ಇದೆಯಲ್ಲ ನೆಕ್ ಬಿಡ್ತು, ನಾನು ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಮಾಡಿ 2.5 ಇದೆ, ಇಲ್ಲಿ 3 ಇಂಚಸ್ನ ತಗೋತೀನಿ. ಆಗ ನಮಗೆ ಬ್ಲೌಸು ಡೀಪ್ ಅನ್ನೋದು ನೀಟಾಗಿ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಮಾಡಿ ತಗೊಂಡಿದ್ದೀನಿ. ಇಲ್ಲಿ ನಾನೊಂದು ರೌಂಡ್ ಶೇಪ್ನ ಡ್ರಾ ಮಾಡ್ತೀನಿ ಈ ರೀತಿಯಾಗಿ. ಇಲ್ಲೂ ಅಷ್ಟೇ ಸ್ವಲ್ಪ ಈ ಥರ ಬ್ರಾಡಾಗಿ ತಗೊಂಡು ರೌಂಡ್ ಶೇಪ್ ಅನ್ನೋದನ್ನ ಡ್ರಾ ಮಾಡ್ತೀನಿ. ನೋಡಿ ನಾನು ಇಲ್ಲಿ ತುಂಬ ತಿಕ್ಕಾಗಿ ಆಗ್ತಾ ಇಲ್ಲ ಮಾರ್ಕಿಂಗ್ ಅನ್ನೋದು. ಸೊ ಯಾಕಂದರೆ ಇದು ಪ್ಲೈನ್ ಬ್ಲೌಸ್ ಅಲ್ವಾ, ಸೊ ಮಾರ್ಕಿಂಗ್ ಅನ್ನೋದು ಸ್ಟಿಚ್ ಆದಮೇಲೂ ಹಂಗೆ ಕಾಣಿಸ್ತಾ ಇರುತ್ತೆ. ನೋಡಿ ನಮಗೆ 8.5 ಬೇಕು, ನನಗೆ 8.5 ಬರುತ್ತೆ. ಇಲ್ಲಿ 1/2 ಇಂಚ್ ಹೋದರೆ ಅಲ್ಲಿ 8.5 ಬರುತ್ತೆ, 9 ಇಂಚ್ ಬರ್ತಾ ಇದೆ ಆ್ಯಕ್ಚುಲಿ. ಇಲ್ಲಿ 1/2 ಇಂಚ್ ಶೋಲ್ಡರಲ್ಲಿ ಕಟ್ ಸ್ಟಿಚ್ ಮಾಡಿದ್ಮೇಲೆ ನಮಗೆ ಅದು ಕರೆಕ್ಟಾಗಿ 8.5 ಬರುತ್ತೆ ಆರ್ಮೋಲ್ ಅನ್ನೋದು. ಈಗ ಮಾರ್ಕಿಂಗ್ ಮೇಲೇ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಈ ರೀತಿ ನೀಟಾಗಿ ಕಟ್ಟಿಂಗ್ ಅನ್ನೋದು ಮಾಡ್ಕೊಳ್ಳಿ. ನೋಡಿ ಈಗ ಬ್ಯಾಕ್ ಪಾರ್ಟ್ ನನಗೆ ಕಟ್ ಮಾಡಿದ್ದಾಯಿತು. ಈಗ ಏನು ಮಾಡಬೇಕಪ್ಪ ಅಂದರೆ ಡಾಟ್ನ ಮಾರ್ಕಿಂಗ್ ಮಾಡಬೇಕು. ಶೋಲ್ಡ್ರ್ ಸ್ಟ್ರೈಟಾಗಿ ಸ್ಕೇಲ್ ಈ ಥರ ಇಟ್ಕೊಳ್ಳಿ. ನಿಮ್ಮ ಡಾಟ್ ಲೆಂತ್ ಎಷ್ಟಿದೆಯೋ ಚೆಕ್ ಮಾಡ್ಕೊಳ್ಳಿ. ನನಗಿಲ್ಲಿ ಬೇಕಾಗಿರೋ 3.5 ಇಂಚ್ ಸಾಕು ನನಗೆ. ಸೊ 3.5 ಇಂಚ್ಗೆ ನಾನು ಮಾರ್ಕಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಈ ರೀತಿ 3.5 ಇಂಚ್ಗೆ ಒಂದು ಮಾರ್ಕಿಂಗ್ ಮಾಡಿಕೊಂಡು 1/2 ಇಂಚ್ ಈ ಕಡೆ 1/2 ಇಂಚ್ ಆ ಕಡೆ ಮಾರ್ಕ್ ಮಾಡ್ಕೊಂಡು 1 ಇಂಚ್ ಬಿಟ್ಟಿದ್ದೀವಲ್ಲ ಡಾಟ್ಗೆ, ಸೊ ಅದನ್ನು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಬೇಕಾದ್ರೆ ನೀವು ಮಾರ್ಕ್ ವೀಲಲ್ಲಿ ಮಾರ್ಕ್ ಮಾಡ್ಕೋಬೋದು. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಿಮಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ ಅಂತ ಈ ಒಂದು ಮಾರ್ಕ್ ವೀಲ್ ಯೂಸ್ ಮಾಡೋದು. ಇಷ್ಟು ಬ್ಯಾಕ್ ಪಾರ್ಟ್ ನಮಗೆ ಮುಗೀತು. ಈಗ ಫ್ರಂಟ್ ಪಾರ್ಟ್ನ ಯಾವ ರೀತಿ ನಾವು ಕಟ್ಟಿಂಗ್ ಮಾಡ್ಕೋಬೇಕು ಅಂತ ನೋಡೋಣ. ನೋಡಿ ಕ್ಲಾತ್ನ ಈ ರೀತಿ ಹಾಕ್ಕೊಳ್ಳಿ. ಸ್ವಲ್ಪ ಫೋಲ್ಡ್ ಮಾಡ್ಕೋತೀನಿ, ಇಲ್ಲಿ ನನಗೆ ಈ ಕಡೆ ಲೆಂತಿ ಆಯಿತು. ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿವೋ ಆ ಒಂದು ಪಾರ್ಟ್ನ ಎತ್ಕೊಳ್ಳಿ, ಈ ರೀತಿ ಇಟ್ಕೊಳ್ಳಿ. ಅದ್ರ ಮೇಲೆ ನೀವು ಉಕ್ಸ್ ಪಟ್ಟಿ ಕಾಜಪಟ್ಟಿ ಕಂಪಲ್ಸರಿ ಇಲ್ಲಿ ನಾವು 1/4 ಇಂಚಷ್ಟು ಬಿಡಲೇಬೇಕು. ಆವಾಗಲೇ ನಮ್ಮ ಬ್ಲೌಸು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಇದನ್ನ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊತೀನಿ. ಎಕ್ಸ್ಟ್ರಾ ಇರೋ ಕ್ಲಾತು ಅದು ನೀಟಾಗಿ ಕಾಣಿಸ್ತಾ ಇಲ್ಲ. ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ಟ್ರೈಟಾಗಿ ಹಾಕ್ಕೊಂಡು ಇಲ್ಲಿ 1/4 ಇಂಚ್ ಮಾರ್ಜಿನ್ ಬಿಡಬೇಕು ಉಕ್ಸ್ ಪಟ್ಟಿ ಕಾಜಪಟ್ಟಿಗೆ. ನೆಕ್ಸ್ಟ್ ಇಲ್ಲಿ ನೋಡಿ 1.5 ಇಂಚ್ ನಾನು ಏನು ಫೋಲ್ಡಿಂಗಿಗೆ ಬಿಟ್ಟಿದ್ದೀನೋ ಅದನ್ನು ಲೆಸ್ ಮಾಡ್ಕೊಳ್ತಾ ನೀವು ಫ್ರಂಟ್ ಪಾರ್ಟಿಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಏನು ಈ ವಿಡಿಯೋದಲ್ಲಿ ನೋಡ್ತಿದ್ರೋ ಈ ರೀತಿಯಾಗಿ ನೋಡಿ ಅದನ್ನ ಫೋಲ್ಡ್ ಮಾಡಿಕೊಂಡು ನೀವು ಲೈನ್ ಅನ್ನೋದು ಡ್ರಾ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೋಡಿ ಆ್ಯಸ್ ಇಟ್ ಈಸ್ ನೀವು ಅದು ಹೆಂಗಿದೆಯೋ ಅದೇ ರೀತಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ. ನೆಕ್ ವಿಡ್ತ್ ಹತ್ರ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಮತ್ತು ಇಲ್ಲಿ ಚೆಸ್ಟ್ ಪಾರ್ಟ್ ಹತ್ರ ಒಂದು ಮಾರ್ಕು ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಇದು ತೆಗೆದ್ಬಿಟ್ಮೇಲೆ ನೀವು ಮಾರ್ಕಿಂಗು ಸ್ವಲ್ಪ ಲೈಟಾಗಿ ಕಾಣಿಸ್ತಿದೆಯಲ್ಲ ನೋಡಿ, ಈ ಲೈನಿಂದ 1.5 ಇಂಚಷ್ಟು ನೀವು ಮೈನಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಾನು ತುಂಬ ತಿಕ್ಕಾಗಿ ಆಗ್ತಿಲ್ಲ, ಯಾಕಂದರೆ ನನಗಿದು ಮೇನ್ ಪೀಸೇ ಅಲ್ವಾ. ಸೊ ಹಾಗಾಗಿ ಮಾರ್ಕಿಂಗ್ ಅನ್ನೋದು ನೀಟಾಗಿ ಚಾಕ್ ಪೀಸ್ ಅನ್ನೋದು ಎದ್ದು ಕಾಣುತ್ತೆ ಅಂತ ನಾನು ಡಾರ್ಕಾಗಿ ಆಗ್ತಿಲ್ಲ. 7 ಇಂಚಷ್ಟು ನಾನು ನೆಕ್ ಡೀಪ್ ಅನ್ನೋದು ತಗೊಳ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ನೆಕ್ ವಿಡ್ತಿಗಿಂತ ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ತಗೊಂಡು ಸ್ಟ್ರೈಟ್ ಲೈನ್ ಒಂದ ಡ್ರಾ ಮಾಡ್ಕೋತೀನಿ. ಈ ರೀತಿಯಾಗಿ ಹಿಂಗೆ ಡ್ರಾ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲೊಂದು ರೌಂಡ್ ಶೇಪ್ ಕೊಡಬೇಕು. ನಾನು ಮತ್ತೆ ಕೊಡ್ತೀನಿ ನೋಡಿ. ಇಲ್ಲಿ ಈ 1.5 ಇಂಚ್ ಮೈನಸ್ ಮಾಡಿದ್ವಲ್ಲ, ಮತ್ತು ಈ ಕಡೆ ಉಕ್ಸ್ ಪಟ್ಟಿ ಹತ್ರ ಒಂದು 1 ಇಂಚಷ್ಟು ಮೈನಸ್ ಮಾಡ್ಕೊಳ್ಳಿ. 3.5 ಇಂಚ್ ಡೌನಿಂಗ್ ತಗೊಳ್ಳಿ. ಈ ರೀತಿ ಇಲ್ಲಿಂದ ಅಲ್ಲಿಗೆ 3.5 ಇಂಚ್ ಡೌನಿಂಗ್ ತಗೊಳ್ಳಿ. ಇದು ನೋಡಿ ಬ್ಲೌಸು ಚೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹೆವಿ ಚೆಸ್ಟ್ ಇರೋರ್ಗೆ ಒಂದು 3 ಇಂಚಸ್ ಅಷ್ಟು ತಗೊಳ್ಳಿ. ಮೀಡಿಯಮ್ ಅಂದರೆ ನೀವು 2.5 ಇಂಚ್ ತಗೊಳ್ಳಿ. ತೀರಾ ಸಣ್ಣ ಇದ್ದಾರೆ ಅನ್ನೋರ್ಗೆ ನೀವು 2 ಇಂಚಸ್ ತಗೊಂಡ್ರು ಸರಿ ಹೋಗುತ್ತೆ. ಒಂದು 1/2 ಇಂಚಷ್ಟು ಡೌನಿಂಗ್ ತಗೊಳ್ಳಿ ಡಾಟ್ ಹತ್ರ.
ಈ ರೀತಿ ಕ್ರಾಸ್ ಆಗಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ, ಇಲ್ಲಿ ನಾವು ಡಾಟ್ ಹಿಡಿತೀವಲ್ಲ, ಸೊ ಹಾಗಾಗಿ ನಮಗೆ ಅಲ್ಲಿ ಕ್ಲಾತು ಕಡಿಮೆ ಆಗ್ಬೋದು. ಸೊ ಹಾಗಾಗಿ ನಾನು ಅಲ್ಲಿ 1.5 ಇಂಚಸ್ನ ಆ್ಯಡ್ ಮಾಡ್ಕೋತೀನಿ. ಆ್ಯಡ್ ಮಾಡಿಕೊಂಡು ಇಲ್ಲೂ ಅಷ್ಟೇ 1 ಇಂಚಷ್ಟು ಮೇಲಕ್ಕೆ ಈ ಥರ ಮಾರ್ಕ್ ಮಾಡಿಕೊಂಡು ಹಿಂಗೆ ಕರ್ವ್ ಆಗಿ ಒಂದು ನೋಡಿ ಯಾವ ಶೇಪಲ್ಲಿ ಬರ್ತಿದೆ ಅಂತ. ಈ ಕಡೆನೂ ಸ್ವಲ್ಪ ಕ್ರಾಸ್ ಆಗಿ ಆ ಕಡೆನೂ ಕ್ರಾಸ್ ಆಗಿ ಮಿಡ್ಲಲ್ಲಿ ಮಾತ್ರ ಸ್ಟ್ರೈಟಾಗಿ ಬರೋ ಥರ ನೀವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಕಾಣಿಸ್ತಿದೆ ಅನ್ಕೋತೀನಿ ನಾನು. ಇಷ್ಟಾದ್ಮೇಲೆ ನಾವು ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಡಾಟ್ ಅಷ್ಟೇ 2.5 ಇಂಚಿಗೆ ಒಂದು ಡಾಟ್ ಹಾಕ್ಕೊಳ್ಳಿ. ಇಲ್ಲಿ ನೋಡಿ 3 ಇಂಚಸ್ ತೊಗೊಂಡಿದ್ದೀರಲ್ಲ, 1.5 ಇಂಚ್ ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇದು ಅಷ್ಟೇ ನಿಮಗೆ ಚೆಸ್ಟ್ ಪಾಯಿಂಟ್ ಎಷ್ಟಿದೆಯೋ ಅದು ನೋಡ್ಕೊಂಡು ನೀವು ಈ ಒಂದು ಮಾರ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ನಂಗೆ ಚೆಸ್ಟ್ ಪಾಯಿಂಟ್ ಬೇಕಾಗಿ 11 ಇಂಚಸ್ ಒಂದು ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಗೆ ನಮಗೆ ಕರೆಕ್ಟಾಗಿ ಈ ಒಂದು ಮಿಡ್ಲ್ ಡಾಟ್ ಪಾಯಿಂಟು ಬರಬೇಕು. ಸೊ ಈ ರೀತಿಯಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ. ಇಷ್ಟ ಆದಮೇಲೆ ಇಲ್ಲಿ ನೋಡಿ ಆರ್ಮೋಲ್ ನಾನು ಸ್ವಲ್ಪ ಇಲ್ಲಿ ಫ್ರಂಟ್ ಶೇಪ್ ಅನ್ನೋದು ತೆಗಿಬೇಕು. ಅದನ್ನು ತೆಗಿತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಶೇಪ್ ಅನ್ನೋದು ತಗೋಬೇಕು. ಇಷ್ಟು ತಗೊಂಡಿದ್ದಾದ್ಮೇಲೆ ನೀವು ಲೈನ್ ಅನ್ನೋದು ಡ್ರಾ ಮಾಡ್ಕೋಬೇಕು. ಈ ರೀತಿಯಾಗಿ ಈ ರೀತಿ 4th ಡಾಟು ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಕಾಣಿಸುತ್ತೆ ನಿಮ್ಗೆ ಫೈನಲಿ. ಈಗ ನಾನು ಇದಕ್ಕೆ ನೆಕ್ಗೆ ರೌಂಡ್ ಶೇಪ್ ಅನ್ನೋದನ್ನ ಡ್ರಾ ಮಾಡ್ತೀನಿ. ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ. ಕಾಣಿಸ್ತಿದ್ಯಾ? ಹಿಂಗೆ ಝೂಮ್ ಮಾಡಿ ತೋರಿಸಿದ್ನಲ್ಲ. ಈಗ ನೋಡಿ ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನೋದು ಡ್ರಾ ಮಾಡ್ತೀನಿ ನಾನು. ಈ ರೀತಿಯಾಗಿ ಇದು ಫ್ರಂಟ್ ಮಾರ್ಕಿಂಗು. ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ಈಗ ಮಾರ್ಕಿಂಗ್ ಪ್ರಕಾರನೇ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಫ್ರಂಟ್ ಮಾರ್ಕಿಂಗ್ ಅನ್ನೋದು ನಿಮ್ಗೆ ಹೇಗೆ ಅನಿಸ್ತು ಒಂದು ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಈಗಲೇ ಒಂದು ಲೈಕ್ ಕೊಟ್ಬಿಡಿ. ಈಗ ಈ ನೆಕ್ಕು ಕಟ್ ಮಾಡ್ಕೊತೀನಿ. ಫಸ್ಟು ನೀಟಾಗಿ ಕಟ್ಟಿಂಗ್ ನೀವು ಹೆಂಗೆ ಮಾಡ್ಕೋತೀರೋ ಬ್ಲೌಸ್ ಫಿಟ್ಟಿಂಗು ಅಷ್ಟೇ ಫಿನಿಶಿಂಗು ಅಷ್ಟೇ ನೀಟಾಗಿ ಬರುತ್ತೆ ನೀವು. ಸೊ ನೀವು ಕಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ಬ್ಲೌಸ್ ನೀವು ಯಾವ ರೀತಿ ಕಟ್ ಮಾಡ್ತೀರೋ ಅದು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಆ ರೀತಿಯೇ ನಿಮಗೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಫಿನಿಶಿಂಗ್ ಅನ್ನೋದು ಬರುತ್ತೆ. ಸೊ ಬ್ಲೌಸ್ ಕಟ್ ಮಾಡ್ಕೋಬೇಕಾದ್ರೆ ಮಾತ್ರ ನೀವು ನೀಟಾಗಿ ಮೆಷರ್ಮೆಂಟ್ ಪ್ರಕಾರ ನಿಧಾನವಾಗಿ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಫ್ರಂಟ್ ಪಾರ್ಟ್ ನೋಡಿ ಫೈನಲಿ ನಿಮಗೆ ಈ ಥರ ಕಾಣಿಸ್ತಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫ್ರಂಟ್ ಪಾರ್ಟದು ಕಟ್ಟಿಂಗು. ಪರ್ಫೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಿಮಗೆ ಪಾಯಿಂಟ್ ಟು ಪಾಯಿಂಟ್ ನಿಮಗೆ ನೀಟಾಗಿ ಅರ್ಥ ಆಗತ್ತೆ. ಇಷ್ಟ ಆಯ್ತಲ್ಲ? ಈಗ ನಾನು ಸ್ಲೀವ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಇದು ಅಷ್ಟೇ ಝೂಮ್ ಮಾಡ್ತೀನಿ ನೋಡಿ. ಝೂಮ್ ಮಾಡಿದ್ರೆ ನಿಮಗೆ ನೀಟಾಗಿ ಕಾಣಿಸುತ್ತೆ ಅನ್ನೋ ಉದ್ದೇಶ ಅಷ್ಟೇ. ನನಗೆ ಸ್ಲೀವ್ ಬೇಕಾಗಿರೋದು ಲೆಂತು 10.5 ರೆಡಿ ಬೇಕಾಗಿರೋದು ನನಗೆ. ಫಸ್ಟ್ ನೀವು ಆರ್ಮೋಲ್ ಎಷ್ಟಿದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೋಡಿ ಆರ್ಮೋಲ್ ಎಷ್ಟು ಬರುತ್ತೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ? 10.5 ಇಂಚಸ್ ಬರುತ್ತೆ ಆರ್ಮೋಲು. ಅದರಲ್ಲಿ 1 ಇಂಚ್ನ ಮೈನಸ್ ಮಾಡಿ 9.5 ಇಂಚು ಆರ್ಮೋಲ್ ಅನ್ನೋದು ತಗೊಳ್ಳಿ. ನಿಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ. ಈ ರೀತಿ ಫೋಲ್ಡ್ ಮಾಡಿಕೊಟ್ರೆ ನಮಗೆ ಎಷ್ಟು ಬರುತ್ತೆ ಕ್ಲಾತ್ ಇಲ್ಲಿ 8.5 ಇಂಚ್ ಬರುತ್ತೆ. ನಮಗೆ 9.5 ಇಂಚ್ ಬೇಕು. ಸೊ ಇವಾಗ ಏನು ಮಾಡ್ಬೇಕು ನಾವು ಈ 4ಕ್ಕೂ ಪೀಸ್ ಕಟ್ಟಬೇಕಾಗಿ ಬರುತ್ತೆ. ಸೊ ಅದು ಬೇಡ ರಿಸ್ಕು ಅಂತ ಈ ಥರ 2 ಪೀಸಸ್ ಮಾತ್ರ ಈ ಥರ ಹೇಳ್ಕೊಂಡ್ರೆ ಆ 2 ಪೀಸಸ್ಗೆ ಮಾತ್ರ ನಾವು ಈ ಒಂದು ಪೀಸ್ ಅನ್ನೋದು ಕಟ್ಬೋದು. ಈಸಿ ಮೆಥಡ್ ಆ್ಯಕ್ಚುಲಿ ಇದು ಈಸಿಯಾಗಿರುತ್ತೆ ಅಂತ ಈ ರೀತಿ ಹೇಳ್ತಾ ಇದ್ದೀನಿ. ಇವಾಗ ನೀವು 9.5ಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ. ನಂಗೆ ಕರೆಕ್ಟಾಗಿ 9.5 ಇಂಚ್ ಇದೆ. ಮಾರ್ಜಿನ್ ಈ ಕಡೆ ಎಡ್ಜಸ್ಸು ಸಮ ಇಲ್ಲ. ಸೊ ಹಾಗಾಗಿ ನಾನೊಂದು ಸ್ಟ್ರೈಟ್ ಲೈನ್ ಅನ್ನೋದನ್ನು ಡ್ರಾ ಮಾಡ್ಕೋತೀನಿ. ಸ್ಟ್ರೈಟ್ ಲೈನ್ ಡ್ರಾ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಕ್ಲಾತ್ನ ನೀಟಾಗಿ ಕಟ್ ಮಾಡ್ಕೋತೀನಿ. ಇದು ಅಷ್ಟೇ ನೀವು 1.5 ಇಂಚು ಫೋಲ್ಡಿಂಗಿಗೆ ಬಿಡಬೇಕು. ನೀನು ವೇಸ್ಟಲ್ಲಿ ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಹೇಳಿದ್ನೋ 1.5 ಇಂಚ್ ಬಿಡಬೇಕು ಅಂತ. ಸೊ ಇಲ್ಲೂ ಅಷ್ಟೇ 1.5 ಇಂಚ್ ನೀವು ಸ್ಲೀವ್ಗೆ ಬಿಡೋದ್ರಿಂದ ನಿಮಗೆ ಬ್ಲೌಸ್ದು ಸ್ಲೀವ್ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ.
ಸೊ ನೀವು 1/2 ಇಂಚ್ ಅಷ್ಟು ಫೋಲ್ಡ್ ಮಾಡ್ತೀನಿ ಅಂದರೆ ನಿಮಗೆ ಬ್ಲೌಸ್ ಲುಕ್ ಅನ್ನೋದು ಹಾಳಾಗುತ್ತೆ. ಸೊ ಹಾಗಾಗಿ ನೀವು ಕಂಪಲ್ಸರಿ 1.5 ಇಂಚು ಬಿಡಬೇಕಾಗತ್ತೆ. ಇದು ನನ್ನ ಅಭಿಪ್ರಾಯ. ಸೊ ನೀವು ಬೇಕಾದ್ರೆ 1/2 ಇಂಚೇ ಬಿಡ್ತೀನಿ ಅಂದರೆ ಅದು ನಿಮ್ಮ ಇಷ್ಟ. ಈಗ ಬ್ಲೌಸ್ ಲೆಂತ್ ಸ್ಲೀವ್ ಲೆಂತ್ ಬೇಕಾದ್ರೆ ನಾನು 10.5 ಇಂಚು 1/2 ಇಂಚ್ ಆ್ಯಡ್ ಮಾಡಿಕೊಂಡು 11 ಇಂಚಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ. ಈ ರೀತಿ ಮಾಡ್ಕೊಂಡ್ಮೇಲೆ ಸ್ಟ್ರೈಟ್ ಲೈನ್ ಒಂದನ್ನು ಡ್ರಾ ಮಾಡ್ತೀನಿ. ಇದು ಅಷ್ಟೇ ಜೂಮ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ನಿಮಗೆ. ಇಷ್ಟಾದ್ಮೇಲೆ ನಾನು ಇಲ್ಲಿ ಡೌನಿಂಗ್ ತುಂಬ ತೋಳು ದಪ್ಪ ಇದೆಯಾ 4 ಇಂಚ್ ತಗೊಳ್ಳಿ, ಇಲ್ಲ ಸ್ವಲ್ಪ ಸಣ್ಣ ಇದೆಯಾ 3.5 ಇಂಚ್ ತಗೊಳ್ಳಿ. 1.5 ಇಂಚು ಮಾರ್ಜಿನ್ ಬಿಟ್ಟಿದ್ದೀವಲ್ಲ ಅದನ್ನು ಫಸ್ಟ್ ಒಂದು ಮಾರ್ಕ್ ಮಾಡ್ಕೋತೀನಿ. 1.5 ಇಂಚು ಮಾರ್ಜಿನ್ ಬ್ಲೌಸಲ್ಲಿ ಬಿಟ್ಟಿದ್ದೀವಲ್ಲ ಅಲ್ಲಿ. ಈಗ ನಮಗೆ ಎಷ್ಟು ಬಂತು? 8.5 ಬಂದಿದೆ. 8.5 ನಮಗೆ ಈ ಒಂದು ಬ್ಯಾಕ್ ಪಾರ್ಟಲ್ಲಿ ಆರ್ಮೋಲ್ ಬಂದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ ಎಷ್ಟು ಬಂದಿದೆ ಅಂತ ನೋಡಿ. ಈ ರೀತಿ ಚೆಕ್ ಮಾಡಿ ಎಷ್ಟು ಬಂತು. ಇಲ್ಲಿ 9 ಬಂದಿದೆ. ಇಲ್ಲಿ 1/2 ಇಂಚ್ ನಾವು ಈ ಒಂದು ಶೋಲ್ಡರ್ ಅಟ್ಯಾಚ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಕರೆಕ್ಟಾಗಿ ನನಗೆ 8.5 ಇಂಚು ಬರುತ್ತೆ. ಸೊ ಈ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಆರ್ಮೋಲ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಇಲ್ಲಷ್ಟೇ 8.5 ಕರೆಕ್ಟಾಗಿ ಬರುತ್ತೆ. ಈ ಒಂದು ಟ್ರಿಕ್ಸ್ ಎಲ್ಲ ನಿಮ್ಗೆ ಗೊತ್ತಾಗಬೇಕಂದ್ರೆ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಈ ಥರ ಶೇಪ್ ಕೊಟ್ಕೊಳ್ಳಿ. 2 ಇಂಚಿಗೆ ಒಂದು ಮಾರ್ಕ್ ಮಾಡಿ ಈ ರೀತಿ ಶೇಪ್ ಕೊಟ್ಕೊಂಡ್ರೆ ನಿಮಗೆ ಸ್ಲೀವ್ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಪರ್ಫೆಕ್ಟಾಗಿ ಫಿನಿಶಿಂಗು ಅಷ್ಟೇ ಫಿಟ್ಟಿಂಗು ಅಷ್ಟೇ ಬರುತ್ತೆ. ನನಗೆ ಇಲ್ಲಿ ಬಾಟಮಲ್ಲಿ ಲೂಸ್ ಬೇಕಾಗಿರೋದು 5.5 1.5 ಇಂಚ್ ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡ್ಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಇದನ್ನು ಅದೇ ರೀತಿಯಾಗಿ ಕಟ್ ಮಾಡ್ಕೊತೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಪಟ್ ಅಂತಾನೆ ಕಟ್ ಮಾಡ್ಕೋಬೋದು ನೋಡಿ. ಇದು ಅಷ್ಟೇ ಎಕ್ಸ್ಟ್ರಾ ಇರೋ ಕ್ಲಾತ್ನ ನೀಟಾಗಿ ನೋಡಿ ಇದು ಸ್ಟ್ರೈಟ್ ಕಟ್ ಮಾಡ್ಕೊಳ್ಳಿ ಫಸ್ಟ್, ಯಾಕಂದರೆ ಇಲ್ಲಿ ಫೋಲ್ಡಿಂಗ್ ಮಾಡಬೇಕಲ್ಲ. ಸೊ ಹಾಗಾಗಿ ಮತ್ತೆ ಇದನ್ನು ಕ್ರಾಸ್ ಆಗಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ನೋಡಿ. ಇದೇ ಒಂದು ಕ್ಲಾತ್ನ ನಾವಿಲ್ಲಿ ಅಟ್ಯಾಚ್ ಮಾಡ್ಬೋದು ನೋಡಿ. ಇಷ್ಟು ಅಟ್ಯಾಚ್ ಮಾಡಿದ್ರೆ ನಮಗೆ ಸಾಕಾಗತ್ತೆ. ಇಷ್ಟು ಸ್ಲೀವ್ ಕಟ್ಟಿಂಗು. ಸೊ ಸ್ಲೀವ್ ಕಟ್ಟಿಂಗ್ ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ಈಗ ನಾನು ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊತಾ ಇದ್ದೀನಿ. ಶೇಪ್ ಬೆಲ್ಟು ಅಷ್ಟೇ ಫ್ರಂಟ್ ಪಾರ್ಟ್ ತಗೊಂಡು ಅಕಾರ್ಡಿಂಗ್ ಟು ಫ್ರಂಟ್ ಪಾರ್ಟ್ ತಗೊಳ್ಳಿ. ನೀವು ಫ್ರಂಟ್ ಪಾರ್ಟ್ನ ಎಷ್ಟಿದೆ ಲೆಂತ್ ಅಂತ ನೋಡ್ಕೊಳ್ಳಿ ಫಸ್ಟು. ಈಗ ನಾನು ಇಲ್ಲಿ 3.5 ತಗೋತಾ ಇದ್ದೀನಿ. ಇಲ್ಲೂ ಅಷ್ಟೇ 3 ಇಂಚಸ್ ಅಷ್ಟು ಈ ಕಡೆ ತೊಗೊತೀನಿ. ಫಸ್ಟು ಫ್ರಂಟ್ ಪಾರ್ಟ್ನ ನಾನು ನೋಡಿ, ಫ್ರಂಟ್ ಪಾರ್ಟ್ನ ಫಸ್ಟು ಈ ಒಂದು ಡಾಟ್ನ ಸ್ಟಿಚ್ ಮಾಡ್ತೀವಲ್ಲ ಅದು ಬಿಟ್ಟು ಲೆಸ್ ಮಾಡಿ ನೀವು ಇದನ್ನು ಉದ್ದ ಅನ್ನೋದು ತಗೊಳ್ಳಿ. ನನಗೆ 11 ಇಂಚು ಬೇಕಾಗತ್ತೆ. ಈ ಥರ ಡಾಟ್ ಹಿಡಿದ ಮೇಲೆ ನಮಗೆ ಎಷ್ಟು ಬೇಕು ಅನ್ನೋದು ನೋಡಿ. ಇಲ್ಲಿಂದ ಈ ಥರ ಡಾಟ್ ಹಿಡಿದ ಮೇಲೆ ನಮಗೆ ಎಷ್ಟು ಬೇಕು 11 ಇಂಚು ಬೇಕಾಗತ್ತೆ. 10 ಮುಕ್ಕಾಲು ಬೇಕು. ನಾನು ಇನ್ನೊಂದು 1/2 ಇಂಚ್ ಎಕ್ಸ್ಟ್ರಾನೇ ತಗೋತೀನಿ. ಸ್ಟಿಚ್ ಮಾಡಿದ್ದಾದ್ಮೇಲೆ ಬೇಕಾದ್ರೆ ಅದನ್ನ ಕಟ್ ಮಾಡ್ಕೋತೀನಿ ಈ ರೀತಿಯಾಗಿ. ಇಲ್ಲಿ 3 ಇಂಚಸ್ ತೊಗೊಂಡಿದ್ದೆ, ಅಲ್ಲಿ 3.5 ಇಂಚ್ ತೊಗೊಂಡಿದ್ದೆ. ಇಲ್ಲಿಂದ ಡೌನಿಂಗ್ ಒಂದು 3.5 ಇಂಚಿಗೆ ಒಂದು ಮಾರ್ಕಿಂಗ್ ಅನ್ನೋದು, ಇಲ್ಲ 3.5 ಇಲ್ಲ 4 ಇಂಚಿಗೆ ಒಂದು ಮಾರ್ಕಿಂಗ್ ಮಾಡ್ಕೊಂಡು ಇಲ್ಲೂ ಅಷ್ಟೇ ನಾನು 3ಗೆ ಒಂದು ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿ ಶೇಪ್ ಅನ್ನೋದು ಕೊಡ್ತೀನಿ. ಈ ರೀತಿಯಾಗಿ ಶೇಪ್ ಅನ್ನೋದು ಡ್ರಾ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ. ಈಗ ಸೇಮ್ ಅದೇ ರೀತಿ ಮಾರ್ಕಿಂಗ್ ಮೇಲೇನೆ ನೀಟಾಗಿ ಕಟ್ ಮಾಡ್ಕೋತೀನಿ. ಒಂದು 1/4 ಇಂಚಷ್ಟು ನಾನಿಲ್ಲಿ ಸ್ವಲ್ಪ ಕರ್ವ್ ಆಗಿ ಕಟ್ ಮಾಡ್ಕೋತೀನಿ. ಆವಾಗ ನಿಮಗೆ ಫಿನಿಶಿಂಗ್ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಆ ರೀತಿ ನಾನು ಕಟ್ ಮಾಡಿದೆ. ಈಗ ನನಗೆ ಫ್ರಂಟ್ ಪಾರ್ಟು ಶೇಪ್ ಬೆಲ್ಟು ನೋಡಿ ಕರೆಕ್ಟಾಗಿ ಬರುತ್ತಾ ಅಂತ ಒಂದ್ಸಲ ಚೆಕ್ ಮಾಡ್ಕೋತಾ ಇದ್ದೀನಿ. ಕರೆಕ್ಟಾಗಿ ಬರುತ್ತೆ ನನಗೆ. ಸೊ ಬ್ಯಾಕ್ ಪಾರ್ಟ್ ಮೇಲೆ ಇಟ್ಟು ನೋಡಿ ನಿಮಗೆ ಕರೆಕ್ಟಾಗಿ ಬರುತ್ತಾ ಅಂತ. ಯಾವುದೇ ಡೌಟ್ ಇಲ್ಲ, ಕರೆಕ್ಟಾಗಿ ಬರುತ್ತೆ ನನಗೆ ನೋಡಿ. ಈ ರೀತಿ ಇಟ್ಕೊಳ್ಳಿ. ಇದು ಶೇಪ್ ಬೆಲ್ಟು. ಈ ರೀತಿ ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಇದು ನಮಗೆ ಡಾಟ್ ಹಿಡಿದ ಮೇಲೆ ಕ್ಲಾತ್ ಅನ್ನೋದು ಇಲ್ಲಿ ಚೆಸ್ಟ್ ಹತ್ರ ಸ್ವಲ್ಪ ಎದ್ದುಕೊಳ್ಳುತ್ತಲ್ಲ. ಸೊ ಹಾಗಾಗಿ ಅವಾಗ ನಮಗಿದು ಕ್ರಾಸ್ ಬೆಲ್ಟ್ ಅನ್ನೋದಿಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ. ಆಗ ನಮಗೆ ಲೆಂತ್ ಅನ್ನೋದು ಕರೆಕ್ಟಾಗಿ ಸರಿ ಹೋಗುತ್ತೆ. ಹೇಗೆ ಅನಿಸ್ತು ಕಟ್ಟಿಂಗು ಅನ್ನೋದು ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.